ಮಾವು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಜುಲೈ 22 ಏನಂದರೆ ಮಾವು ಅನ್ನೋದು ಹಣ್ಣುಗಳ ರಾಜ್ಯ ಅಂತ ಕರೀತಾರೆ. ಈ ಮಾವನ್ನು ಇಡೀ ಪ್ರಪಂಚದಲ್ಲಿ ಸುಮಾರು 5,000 ವರ್ಷಗಳ ಹಿಂದೆ ವೈಲ್ಡಿಂದ ಅಂದರೆ ಫಾರೆಸ್ಟಲ್ಲಿ ಅದಷ್ಟೇ ಬೆಳೀತಾ ಇದ್ದ ಅರಣ್ಯದಿಂದ ತಗೊಂಬಂದು ಒಂದು ಬೆಳೆಯಾಗಿ ಬೆಳೆಸಿದ್ದು ಭಾರತದಲ್ಲಿ ಮೊದಲನೇ ಬಾರಿ. ಸೊ ಭಾರತದ ನೇಟಿವ್ ಇದು ಅಂದರೆ ಭಾರತದಿಂದ ಬೇರೆ ದೇಶಗಳಿಗೆ ಹೋಗಿತ್ತು ಮಾವು. ಹಾಗಾಗಿ ಮಾವು ನಮ್ಮದೇ ಆದ ಹಣ್ಣುಗಳ ರಾಜ್ಯ ಅಂತ ಕರೆಸ್ಕೊಂಡಿದೆ. ಅದರಲ್ಲೂ ಶ್ರೀನಿವಾಸಪುರದ ಹೆಮ್ಮೆ ನಮ್ಮ ಮಾವು. ಇವತ್ತು ಅನೇಕ ತೊಡಕುಗಳಿಗೆ, ಅನೇಕ ಸಂಕಷ್ಟಗಳಿಗೆ ಇಲ್ಲಿನ ರೈತರು ಈಡಾಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗೆಯೇ ಅದೇ ಪ್ರಮಾಣದಲ್ಲಿ ನಮ್ಮ ಜಿಲ್ಲಾಡಳಿತ ಸರ್ಕಾರಗಳು ಮಾವಿನ ಬೆಳೆಗಾರರ ನೆರವು ಬಂದಿರೋದನ್ನು ಕಾಣ್ತಾ ಇದ್ದೀವಿ. ಆದರೆ ಈಗೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಈ ಒಂದು ಇದರಲ್ಲಿ ಸ್ವಲ್ಪ ಏನಂತಾರೆ ವಿಳಂಬ ಆಗ್ತಾ ಇದೆ. ಸಾಮಾನ್ಯ ಈಗಾಗಲೇ ಸರ್ಕಾರ ಇದಕ್ಕೆ ಕುರಿತು ಇವತ್ತು ಡಿಸಿಷನ್ ಮಾಡುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಹೀಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ಖುಷಿಯಾಗಿ ಇವತ್ತು ಒಂದು ಒಳ್ಳೆ ನ್ಯೂಸ್ ಬರ್ಬೋದು ಅಂತ ಕಾಯ್ತಾ ನಾವು ಈ ಮಾವು ಬೆಳೆ ನಮ್ಮ ಶ್ರೀನಿವಾಸಪುರದ ರೈತರಲ್ಲಿ ಸದಾಕಾಲ ಒಂದು ಖುಷಿಯನ್ನು ತರಲಿ, ಒಳ್ಳೆಯ ದಿನಗಳು ಬರಲಿ ಅಂತ ಆರೈಕೆ ಮಾಡ್ತಾ ನಾವು ಈ ಮೊದಲನೇ ಬಾರಿಗೆ ಸಾಂಕೇತಿಕವಾಗಿ ಈ ದಿನಾಚರಣೆ ಶ್ರೀನಿವಾಸಪುರದಲ್ಲಿ ಅಂದ್ಕೊಂಡಿದ್ದೀವಿ. ಇದಕ್ಕೆ ನಾವೆಲ್ಲ ಬಂದಿದ್ದಕ್ಕೆ ತುಂಬ ಖುಷಿಯಾಗಿದೆ. ಒಂದು ಶುಭ ನಿರೀಕ್ಷೆಯೊಂದಿಗೆ ನಾವು ನನ್ನ ಮಾತನ್ನು ಮುಗಿಸ್ತೀವಿ. ಈ ಕರ್ನಾಟಕ ರಾಜ್ಯದಲ್ಲೇ ಕೋಲಾರ ಜಿಲ್ಲೆ ಅದರಲ್ಲಿ ಎಸ್ಪೆಷಲಿ ಶ್ರೀನಿವಾಸಪುರ ಮ್ಯಾಂಗ್ರೋ ಪಡದಲ್ಲಿ ವಿಪುಲರು ಇವತ್ತು ಆ ರೈತರ ಕಷ್ಟ ಯಾರು ಕೇಳೋರಿಲ್ಲ. 2 ವರ್ಷದಿಂದ ಅದೇ ನಂಬಿಕೊಂಡು ಜೀವನ ಮಾಡ್ತಕ್ಕಂಥ ರೈತರಿಗೆ ಇವತ್ತು ಎಂಟ್ರೆನ್ಸ್ ದೊಡ್ಡ ರೂಮಲ್ಲಿ ಹೇಳೋರೇ ಇಲ್ಲ. ಸರ್ಕಾರಗಳು ರಾಜ್ಯ ಕೇಂದ್ರ ರಾಜ್ಯ ಮೇಲೆ ಹೇಳ್ಕೊಂಡು ನೆಮ್ಮದಿ ಹೇಳ್ಕೊಂಡೆ ಕಾಲ ಹರಣ ಮಾಡಿಬಿಟ್ಟು ಹೊರತು ರೈತರಿಗೆ ಯಾವ ಸೂಕ್ತ ಪರಿಹಾರ ಇಲ್ಲ. ಮತ್ತೆ ಯಾವುದೋ ಒಂದು ಮೊನ್ನೆ ಸ್ವಲ್ಪ ಮಾಡಿ 1-2 ದಿವಸಕ್ಕೆ ಇರಿಗೇಷನ್ ನಿಲ್ಲಿಸ್ಬಿಟ್ರು. ಅದ್ರ ಕಷ್ಟ ಹೇಳ್ಬೇಕಾದ್ರೆ 1-2 ಇಲ್ಲ, ಹಂಗೆ ರೈತರ ಕಷ್ಟ ಆಗ್ಬಿಟ್ಟಿದೆ. ಇವತ್ತು ಅಂತಾರಾಷ್ಟ್ರೀಯ ಮಾವು ದಿನಾಚರಣೆ ಭಾಳ ಸಂತೋಷಕರ ದಿನ. ಇದಕ್ಕೆ ಪೂರ್ವ ಕಾರ್ಯಕರ್ತರು ನಾನು ಸರಿಯಾಗಿ ಗೊತ್ತಿಲ್ಲ, ನಮ್ಮ ನವೀನ್ ಸರ್ ಅವ್ರನ್ನ ಮೆಸೇಜ್ ಮಾಡಿದರು. ಅದರ ಕಾರ್ಯಕ್ರಮ ಶುರು ಮಾಡೋದಕ್ಕೆ ತಮ್ಮಲ್ಲೂ ಬಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ತವರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ ನಾನು ಅಭಿನಂದಿಸ್ತೀನಿ. ಇದು ಸೇರಿರ್ತಕ್ಕಂಥವರು ಮಾಧ್ಯಮದವರು ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ನಮ್ಮ ಹೋರಾಟಗಾರರು ಇರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾವಿನ ಬೆಳೆ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ರಲ್ಲಿ ಇವತ್ತು ನಾವು ಈ ಸಂದರ್ಭದಲ್ಲಿ ಮರಿಗೌಡರನ್ನ ನೆನೆಸ್ಕೋಬೇಕು. ವಿಶೇಷವಾಗಿ ನಮ್ಮ ಈ ಭಾಗದ ಜನ ಅವರನ್ನು ನಾವು ನೆನೆಸ್ಕೋಬೇಕು. ಅವ್ರ ಹಿಂದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ಆಗಿ ವಿಶೇಷವಾಗಿ ಬಯಲುಸೀಮೆ ಅನ್ನೋ ಈ ಭಾಗ ಏನು ಅವಿಭಜಿತ ಕೋಲಾರ ಜಿಲ್ಲೆ, ಈ ಭಾಗದಲ್ಲಿ ನದಿಗಳಿಲ್ಲ, ಮಳೆ ತುಂಬ ಕಡಿಮೆ ಇದೆ. ಈ ಮಳೆ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ಮಾವು ತುಂಬ ಸೂಕ್ತವಾದಂಥ ಬೆಳೆ ಅಂತೇಳಿ ಅದನ್ನು ಮೊದಲಿಗೆ ಒಂದು ತೋಟಗಾರಿಕಾ ರೀತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂಥ ಒಬ್ಬ ಗಣ್ಯ ವ್ಯಕ್ತಿಯವರು. ಹಾಗಾಗಿ ಇವತ್ತು ನಾವೇನು ಅಂತಾರಾಷ್ಟ್ರೀಯ ಮಾವು ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ರು, ಈ ಒಂದು ಇದು ಅವರಿಗೆ ನಾವು ಸಲ್ಲಿಸಬೇಕಾಗುತ್ತೆ, ಆ ಗೌರವವನ್ನು ನಾವು ಅವರಿಗೆ ಸಲ್ಲಿಸಬೇಕಾಗುತ್ತೆ. ಮತ್ತು ಎರಡನೇದಾಗಿ ನಾರಾಯಣಗೌಡರು ಅವತ್ತಿನ ಅವಿಭಜಿತ ಇದು ಮುಳಬಾಗಿಲು ಮತ್ತು ಶ್ರೀನಿವಾಸಪುರ ಕ್ಷೇತ್ರದ ಶಾಸಕರಾಗಿ ಈ ಭಾಗದಲ್ಲಿ ಒಂದು ಹಾರ್ಟಿಕಲ್ಚರ್ ಇದನ್ನು ಫಾರಮನ್ನು ತಂದು ಈ ಭಾಗದಲ್ಲಿ ಇನ್ನಷ್ಟು ಜನಗಳಿಗೆ ಅದನ್ನು ಒಂದು ಬೆಳೆ ಅನ್ನೋವಂಥ ರೀತಿಯಲ್ಲಿ ಗೊತ್ತಾಗೋಂಗೆ ಮತ್ತು ಎಲ್ಲರೂ ಅದರ ಮೇಲೆ ಆಧಾರ ಕೊಡುವಂಥ ರೀತಿಯಲ್ಲಿ ಅದನ್ನು ಇನ್ನಷ್ಟು ವಿಸ್ತರಣೆ ಮಾಡಲಿಕ್ಕೆ ಸಹಕರಿಸಿದಂಥವ್ರು ಕೂಡ ಅವರು. ಸೊ ಹಾಗಾಗಿಯೇ ಏನು ಇವತ್ತು 5,000 ವರ್ಷಗಳ ಇತಿಹಾಸ ಭಾರತದಲ್ಲಿ ಮಾವಿಗೆ ಇದೆ ಅಂತೇಳಿ ನಾವು ಇವತ್ತು ಪರಿಗಣಿಸ್ತಾ ಇದ್ವಿ. ಮತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಮಾವು ಉತ್ಪಾದನೆ ಮಾಡುವಂಥ ರಾಷ್ಟ್ರವಾಗಿ, ಬಹುಶಃ ನಿಮಗೆಲ್ಲ ಗೊತ್ತಿರಬೇಕೆಲ್ಲ ಗೊತ್ತಿದೆ, ಪ್ರತಿ ವರ್ಷ 22 ರಿಂದ 25 ಮಿಲಿಯನ್ ಟನ್ಸ್
ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ UP ಅದೊಂದು ಭೌಗೋಳಿಕ ವಿಷಯದಲ್ಲೂ ಕೂಡ ದೊಡ್ಡ ಒಂದು ರಾಜ್ಯ. ಹಾಗಾಗಿ ಅದು ಪ್ರಥಮ ಸ್ಥಾನದಲ್ಲಿದೆ. 22% ಟೋಟಲ್ ನಮ್ಮ ಭಾರತದ ಉತ್ಪಾದನೆಯಲ್ಲಿ 22% UP ಹೊಂದಿದ್ರೆ, ನಂತರದ ಸ್ಥಾನದಲ್ಲಿ ನಮ್ಮ ಆಂಧ್ರ ಪ್ರದೇಶ, ಇವತ್ತು 2 ಭಾಗ ಆಗಿದೆ. ನಂತರ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥವರು ನಾವು. ಆಲ್ಮೋಸ್ಟು 9ರಿಂದ 10% ಹಣ್ಣನ್ನು ಕರ್ನಾಟಕ ನಮ್ಮ ರಾಷ್ಟ್ರದ ಒಟ್ಟು ಉತ್ಪಾದನೆಯಲ್ಲಿ ಒಂದು ಪಾಲನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೋಬೇಕಾಗಿದೆ. ಅದರಲ್ಲೂ ಕರ್ನಾಟಕ ಅಂದಾಗ ಕರ್ನಾಟಕದ 30 ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾವು ಇಲ್ಲ. ಒಂದು ವೆರೈಟೀಸ್ ಅನ್ನೋದು ಲೆಕ್ಕಕ್ಕೆ ರಾಮನಗರ ಬಿಟ್ಟರೆ ಇನ್ನು ಉಳಿದಂಥ ಹಾವೇರಿ, ಧಾರವಾಡ ಇವೆಲ್ಲ ಸಣ್ಣ ಪ್ರಮಾಣದಲ್ಲಿ ಬೆಳೆಯೋದಾದರೆ, ಬಹುತೇಕ ಈಗಾಗಲೇ ಇವರೆಲ್ಲ ನಮ್ಮ ಸ್ನೇಹಿತರು ಮಾತಾಡ್ದಂಗೆ ಅಥವಾ ನಮ್ಮ ಅಧಿಕಾರಿಗಳು ಮಾತಾಡ್ದಂಗೆ ಇವತ್ತು ಕರ್ನಾಟಕದ 60% ಮಾವು ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಾವಿದೆ. ಹಾಗಾಗಿಯೇ ಇಡೀ ಕರ್ನಾಟಕದಲ್ಲಿ ದೊಡ್ಡ ಮಾರುಕಟ್ಟೆಯಾಗಿ ನಮ್ಮದು ಮಾರುಕಟ್ಟೆ ಶ್ರೀನಿವಾಸಪುರ APMC ಮಾರ್ಕೆಟು. ಆದರೆ ಅದೇ ಸಂದರ್ಭದಲ್ಲಿ ಸಾಕಷ್ಟು ಕ್ರೈಸಿಸನ್ನು ನಾವು ಇವತ್ತು ಎದುರಿಸ್ತಾ ಇದ್ವಿ. ಅಂದರೆ ಸಂಕಷ್ಟಗಳು ಕೂಡ ಒಂದು ಕಡೆ ಹೆಸರನ್ನು ಪಡ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ಕೋಲಾರ ಅಥವಾ ಶ್ರೀನಿವಾಸಪುರ ಅಂತಕ್ಕಂಥ ಹೆಸರನ್ನು ಪಡ್ಕೊಂಡಿದ್ದೀವಿ. ವಿಶೇಷವಾಗಿ 60ಕ್ಕಿಂತ ಹೆಚ್ಚಿನ ತಳಿಗಳು ಇಡೀ ದೇಶದ ಬೇರೆ ಬೇರೆ, ನೀವು ಗುಜರಾತಲ್ಲಿ ಬೆಳೆಯುವಂಥ ಹಣ್ಣು ಇಲ್ಲಿ ಬೆಳಿತೀವಿ, ಅಥವಾ ಇನ್ನೆಲ್ಲೋ ಬೆಳೀತಕ್ಕಂಥ ಪಶ್ಚಿಮ ಬಂಗಾಳ, ಒರಿಸ್ಸಾದಲ್ಲಿ ಬೆಳೆಯುವಂಥ ಹಣ್ಣನ್ನು ಇಲ್ಲಿ ಬೆಳಿತೀವಿ. ಪಕ್ಕದಲ್ಲಿ ನೀಲಂ, ವಿಶೇಷವಾಗಿ ತಮಿಳುನಾಡು ಫೇಮಸ್, ಬಾದಾಮಿ ನಮ್ಮ ಮಹಾರಾಷ್ಟ್ರ ಫೇಮಸ್. ಎಲ್ಲ ರಾಜ್ಯಗಳ ಹಣ್ಣುಗಳನ್ನು ಇಲ್ಲಿ ಬೆಳೆಯುವ ಮುಖಾಂತರ ನಾವು ವಿಶೇಷತೆಯನ್ನು ಪಡ್ಕೊಂಡಿದ್ದೀವಿ. ಶ್ರೀನಿವಾಸಪುರಕ್ಕೆ ಪ್ರಪಂಚ ಪ್ರಸಿದ್ಧ ಅಂತಕ್ಕಂಥ. ಅದೇ ರೀತಿಯಾಗಿ ಈ ದಿನ ಏನು ಮಾವು ದಿನಾಚರಣೆಯನ್ನು ಇಟ್ಕೊಂಡಿದ್ದೀವಿ, ಇದನ್ನು ಮುಂದಿನ ದಿನಗಳಲ್ಲಿ ವಿಸ್ತರಣೆ ಮಾಡಿ ನಮ್ಮ ನವೀನವರು ಹೇಳಿದಾಗೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಇದೇ ರೀತಿಯಾಗಿ ಮುಂದುವರಿಸಬೇಕು. ಈಗ ಮಾವು ಬೆಳೆಗಾರರು ಏನು ಸಂಕಷ್ಟದಲ್ಲಿ ಇದ್ದಾರೆ ಅದನ್ನು ಆದಷ್ಟು ಬೇಗ ಮೊನ್ನೆನೇ ಒಂದು ಬರುತ್ತೆ ವಾರ್ತೆ ತಿಳ್ಕೊಂಡಿದ್ವಿ, ಆಗಿಲ್ಲ. ಅದನ್ನು ತಾವು ಸರ್ಕಾರಕ್ಕೆ ತಾವು ನಮ್ಮ ಮುಖಾಂತರ ಸ್ವಲ್ಪ ಪ್ರೆಷರ್ ಮಾಡಿ ಅದನ್ನು ಮಾತಾಡ್ತಿದೆ. ಈ ಥರ ಮಾವು ದಿನಾಚರಣೆ ಅನ್ನೋದು ವಿಷಯ ಪ್ರಸ್ತಾಪ ಆಯಿತು ಅಂತ ಒಂದು ವಿಚಾರ ನಡೆಸಬೇಕು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮಾವು ಬೆಳೆಗಾರ ಸಂಕಷ್ಟವನ್ನು ನಿವಾರಣೆ ಮಾಡಿ ಹೋಗುವಂಥ ಒಳ್ಳೆಯ ದಿನಗಳನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ